ಯೋಗ ನೋಡಿದ್ರಿ, ದಿನಕ್ಕೊಂದು ಯೋಗಾಸನದಲ್ಲಿ ಇವತ್ತಿನ ಯೋಗಾಸನ ನೋಡಿದ್ರಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಡಾಕ್ಟರ್ ಇಂದ ಪ್ರಿಸ್ಕ್ರಿಪ್ಷನ್ ತಂದು ಮಾತ್ರೆ ನುಂಗೋದಕ್ಕಿಂತ ಮನೆಯಲ್ಲೇ ಕಷಾಯ ಲೇಹ್ಯದ ಮೂಲಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪರಿಹಾರ, ಜೊತೆಗೆ ದೇಹದ ಶಕ್ತಿ ವೃದ್ಧಿಗೆ ಏನು ಮಾಡಬೇಕು, ಇದರ ಬಗ್ಗೆ ಇವತ್ತು ಟಿಪ್ಸ್ ಕೊಡ್ತಾರೆ ಹೆಲ್ತ್ ಟಿಪ್ಸ್ ಡಾಕ್ಟರ್ ಸೀತಾರಾಮ್ ಪ್ರಸಾದ್. ಆಯುರಾರೋಗ್ಯ ಸೌಖ್ಯಂ. ನಾನು ಡಾಕ್ಟರ್ ಸೀತಾರಾಮ್ ಪ್ರಸಾದ್, ತಜ್ಞ ಆಯುರ್ವೇದ ವೈದ್ಯನಾಗಿ ಕಳೆದ 35 ವರ್ಷದಿಂದ ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾವು ಈ ಹಿಂದೆ ಚರ್ಚಿಸಿದಂತೆ ಎಲರ್ಜಿ ಮತ್ತು ಆಸ್ತಮಾ ವಿಶೇಷವಾಗಿ ತೊಂದರೆ ಕೊಡುವುದು ಸಣ್ಣ ಮಕ್ಕಳಿಗೆ. ಶಾಲಾ ಕಾಲೇಜುಗಳು ಈಗ ತಾನೇ ಆರಂಭ ಆಗಿದೆ. ಮಕ್ಕಳಲ್ಲಿ ಬರುವಂತಹ ಈ ನೆಗಡಿ, ಕೆಮ್ಮು, ಜ್ವರ ಇವುಗಳನ್ನು ಬರದಂತೆ ಮಾಡೋದು ಮತ್ತು ಬಂದಾಗ ಅದನ್ನು ಹೇಗೆ ವಾಸಿ ಮಾಡಿಕೊಳ್ಬೋದು, ಅದಕ್ಕೆ ಏನು ಮನೆಮದ್ದು ಮಾಡಿಕೊಳ್ಳುವುದು ಅನ್ನೋದನ್ನು ನೋಡೋಣ. ಮಕ್ಕಳಲ್ಲಿ ಯಾಕೆ ಪದೇ ಪದೇ ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ ಅನ್ನೋದನ್ನು ನೋಡಿದ್ರೆ, ಮಕ್ಕಳು ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಏನು ಹೇಳ್ತೇವೆ, ಅದು ಹಿರಿಯರ ಹೀಗೆ ಕಂಪೇರ್ ಮಾಡಿದರೆ ಮಕ್ಕಳಲ್ಲಿ ಸ್ವಲ್ಪ ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ. ಹಾಗಾಗಿ ಅವರಿಗೆ ಬಹಳ ಸುಲಭದಲ್ಲಿ ನೆಗಡಿ ಆಗುತ್ತೆ ಅಥವಾ ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ. ಬಹುತೇಕ 3 ತಿಂಗಳಿಗೆ 6 ತಿಂಗಳಿಗೆ ಪದೇ ಪದೇ ಜ್ವರ ಬರುವ ಅಭ್ಯಾಸ ಇರುತ್ತೆ. ಸೊ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತು ಹುಳಕ್ಕೆ ಔಷಧ ಕೊಡೋದು ಒಂದು ಮಾಡಲೇಬೇಕಾದಂತಹ ಒಂದು ಕೆಲಸ. ಆಯುರ್ವೇದದ ಔಷಧಿಗಳಾಗ್ಬೋದು ಅಥವಾ ಎಲೋಪತಿ ಔಷಧಗಳು, ಅಲ್ಬೆಂಡಜೋಲು, ಮೆಬೆಂಡಜೋಲು ಅಂತೆಲ್ಲ ಔಷಧಗಳು ಬರ್ತವೆ, ಅವುಗಳನ್ನಾದರೂ ಕೊಡ್ಬೋದು. ವೈದ್ಯರ ಸಲಹೆ ಮೇರೆಗೆ ಇಂತಹ ಜಂತು ಹುಳದ ಔಷಧಗಳನ್ನು ಕೊಡೋ ಮೂಲಕ ಅಥವಾ ಆಯುರ್ವೇದದಲ್ಲೂ ಉತ್ತಮವಾದಂತಹ ವಿಡಂಗಾರಿಷ್ಟ ಅಥವಾ ವರ್ಮಹಾಲ್ ಅಂತ ಸಿರಪ್ ಬರುತ್ತೆ, ಅಥವಾ ಬೇರೆ ಬೇರೆ ವರ್ಮಿಸಿಡ್ ಅಂತ ಒಂದು ಸಿರಪ್ ಬರುತ್ತೆ. ಅದನ್ನೆಲ್ಲ ಮನೆ ಮದ್ದು ಥರ ಮಕ್ಕಳಿಗೆ ಒಂದು ವರ್ಷಕ್ಕೆ 2 ಬಾರಿ ಆದರೂ ಕೊಡುವಂಥ ಪದ್ಧತಿ ಇಟ್ಕೊಂಡ್ರೆ ಅವರಿಗೆ ಈ ನೆಗಡಿ ಆಗುವಂಥ ಪ್ರಮಾಣ ಕಮ್ಮಿ ಆಗುತ್ತೆ. ಮನೆಯಲ್ಲಿ ಅಮೃತಾರಿಷ್ಟ, ದಶಮೂಲಾರಿಷ್ಟ ಇಂಥ ಆ ಅರಿಷ್ಟಗಳನ್ನು ಯಾವತ್ತೂ ಇಟ್ಕೊಂಡು ಮಳೆಗಾಲದ ಪ್ರಾರಂಭದಲ್ಲಿ ಒಂದಷ್ಟು ದಿವಸ ಒಂದೊಂದು ಚಮಚ ದಶಮೂಲಾರಿಷ್ಟವನ್ನು ಅಮೃತಾರಿಷ್ಟ ಮಿಕ್ಸ್ ಮಾಡಿ ಕೊಡ್ತಾ ಬಂದರೆ ಅವರಿಗೆ ಶಾಲೆಯಲ್ಲಿ ಬೇರೆ ಮಗುವಿಗೆ ನೆಗಡಿ ಆದ್ರೂ ಅದರಿಂದ ನಮ್ಮ ಮಗುವಿಗೆ ಅದು ಇನ್ಫೆಕ್ಷನ್ ಆಗದ ಹಾಗೆ ಸ್ವಲ್ಪ ಪ್ರಿವೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತುಳಸಿ ಗಿಡ ನಮ್ಮ ಮನೆಯಲ್ಲೇ ಇರುವ ಒಂದು ಸಂಜೀವಿನಿ. ತುಳಸಿಯ 4-6 ಎಲೆಗಳನ್ನು ತೆಗೆದುಕೊಂಡು ಜಜ್ಜಿ ರಸ ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ನಾವು ಸೇವಿಸುವ ಒಂದು ಪದ್ಧತಿಯನ್ನು ಇಟ್ಕೊಂಡ್ರೆ ಇಂತಹ ನೆಗಡಿ, ಕೆಮ್ಮು, ಶೀತ ಇವುಗಳನ್ನು ನಾವು ಪ್ರಿವೆಂಟು ಮಾಡ್ಬೋದು. ಹಾಗೆಯೇ ತುಳಸಿಯಲ್ಲಿ ಅನೇಕ ಗುಣಗಳಿದ್ದಾವೆ. ಆ್ಯಂಟಿ ಎಲರ್ಜಿಕ್ ಪ್ರಾಪರ್ಟೀಸು ಇದೆ. ಆಸ್ತಮಾ ಮತ್ತು ಕೆಮ್ಮನ್ನು ಕಮ್ಮಿ ಮಾಡುವಂತಹ ಒಂದು ಗುಣವೂ ಅದರಲ್ಲಿದೆ. ಅಲ್ಲದೆ ಅದು ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು, ಅಂದರೆ ಆ ಗುಣಗಳನ್ನು ಒಳಗೊಂಡಿದೆ. ಅಂದರೆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ತುಳಸಿಯನ್ನು 3 ಟೈಮು ಅಥವಾ ದಿನಕ್ಕೆ 4 ಬಾರಿ ಜೇನುತುಪ್ಪ ಜೊತೆಗೆ ಸೇವನೆ ಮಾಡೋದ್ರಿಂದ ಆಗತಕ್ಕಂತಹ ಸೋಂಕು, ಬಂದಿರತಕ್ಕಂಥ ಸೋಂಕು ನಿವಾರಣೆ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಹಾಲಲ್ಲಿ ಅರಿಶಿನ, ಕಾಳುಮೆಣಸು ಇವುಗಳನ್ನು ಕುದಿಸಿ ಅದರ ಗೋಲ್ಡನ್ ಮಿಲ್ಕ್ ಅಂತ ಏನು ಕರಿತೀವಿ ನಾವು, ಅದನ್ನು ದಿನಕ್ಕೆ 2 ಬಾರಿ ಕೊಡುವ ಮೂಲಕ ಅವರ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಬೋದು. ಅವರಿಗೆ ಈ ನೆಗಡಿ, ಕೆಮ್ಮು ಬರದೇ ಇರತಕ್ಕಂಥ ಮಾಡುವ ಅವಕಾಶ ಇದೆ. ಆಯುರ್ವೇದದ ಉತ್ತಮವಾದಂಥ ಅನೇಕ ಔಷಧಗಳಿದೆ. ಸೀತೋಪಲಾದಿ ಚೂರ್ಣ, ನಮ್ಮಲ್ಲಿ ಪುಷ್ಯ ನಕ್ಷತ್ರ ದಿವಸ ಎಲ್ಲ ಮಕ್ಕಳಿಗೆ ಸ್ವರ್ಣಪ್ರಾಶನ ಮಾಡುವಂಥ ಒಂದು ಪದ್ಧತಿ ಈಗ ಬೆಳೆದು ಬಂದಿದೆ. ಆ ಸ್ವರ್ಣಪ್ರಾಶನವು ಈ ತರಹ ರೋಗ ಬರದಂತೆ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದಂಥ ಒಂದು ಆಯುರ್ವೇದ ಒಂದು ಪದ್ಧತಿ ಅಥವಾ ಪರಿಹಾರ. ಅದನ್ನು ಎಲ್ಲ ಮಕ್ಕಳಿಗೂ ಕೊಡಿಸಬೇಕು ಅಂತ ಈ ಮೂಲಕ ಹೇಳಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.